ತ್ರಿಶೂಲ್ ಹೋಗ್ಬೇಡ, ತ್ರಿಶೂಲ್ ತ್ರಿಶೂಲ್ ದಯವಿಟ್ಟು ದೂರ ಹೋಗ್ಬೇಡ. ನಿನ್ ತಮ್ಮಯ್ಯ ಅಂತೀನಿ ತ್ರಿಶೂಲ್. ಆದಿಶೇಷ, ನನಗೆ ಕ್ಷಮಿಸು ಆದಿಶೇಷ. ನಿನ್ಗೆ ಈ ತರ ನೋವು ಕೊಡೋದು ನನ್ನ ಉದ್ದೇಶನೇ ಅಲ್ಲ. ನಿನ್ಗೆ ನನ್ ಪ್ರೀತಿ ಯಾಕೆ ಅರ್ಥ ಆಗ್ತಾ ಇಲ್ಲ? ನೀನಿಲ್ದೆ ಇಷ್ಟು ಸಂವತ್ಸರಗಳನ್ನ ಒಬ್ಳೆ ಕಳೆದಿದ್ದೀನಿ. ನೀನ್ ಇವಾಗ ನನಗೆ ಸಿಕ್ಕಿದ್ಯಾ. ನಿನ್ನ ಕಳ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಆದಿಶೇಷ. ನೀನು ನನ್ಗೆ ಬೇಕು. ನಾಗಲೋಕದಲ್ಲಿ ನಾನ್ ನಿನ್ನ ಪ್ರೀತಿಸ್ತಾ ಇದ್ದೆ. ನನ್ನ ಪ್ರೇಮ ನಿವೇದನೆ ಮಾಡ್ಕೊಳ್ಳಕ್ಕೆ ಸರಿಯಾದ ಅವಕಾಶ ಕೊಡದೆ ನೀನ್ ಆ ಶಿವಾನಿ ಹಿಂದೆ ಹೋದೆ. ಈಗ್ಲೂ ಅವಳೇ ಬೇಕು ಅಂತ ಹೇಳ್ತಾ ಇದ್ಯಾ. ಆದ್ರೆ ನಾನ್ ಬಿಡಲ್ಲ. ನೀನ್ ನನಗೆ ಬೇಕು. ನಿನ್ನ ಪಡ್ಕೊಳ್ಳೋ ಉದ್ದೇಶದಿಂದಾನೆ ನಾನ್ ಎಷ್ಟು ವರ್ಷ ಕಾಲಜ್ಞಾತ ಸ್ಥಳದಲ್ಲಿ ಇದ್ದಿದ್ದು. ನಾವಿಬ್ರು ಒಂದಾಗ್ಬೇಕು. ನಮ್ಮಿಬ್ಬರ ಸಮ್ಮಿಲನವಾಗಬೇಕು. ನಾನು ನಾಗಲೋಕದ ಮಹಾರಾಣಿಯ ಪಟ್ಟವನ್ನ ಅಲಂಕರಿಸಬೇಕು. ನೀನ್ ನನ್ನಿಂದ ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಬಹುದು. ನಿನ್ನ ನೋಡಿ ನನ್ ಮನ್ಸು ಯಾವುದೇ ಕಾರಣಕ್ಕೂ ಕರಗಲ್ಲ. ನನ್ ಮನ್ಸು ಕರಗಿದ್ರೆ ನೀನ್ ನನಗ್ ಸಿಗಲ್ಲ. ನಾನ್ ನಿನ್ನ ಸಂಪೂರ್ಣವಾಗಿ ಕಳ್ಕೊಳ್ತೀನಿ. ನಾಗಲೋಕದ ಮಹಾರಾಣಿಯ ಪಟ್ಟ ನನ್ನಿಂದ ಜಾರಿ ಹೋಗುತ್ತೆ. ಇಲ್ಲ, ನಾಗರಾಣಿಯ ಪಟ್ಟವನ್ನ ನನ್ ಯಾವುದೇ ಕಾರಣಕ್ಕೂ ಕಳ್ಕೊಳಕ್ ಇಷ್ಟಪಡೋದಿಲ್ಲ. ಇನ್ನು ಒಂದೇ ಒಂದು ದಿನ ಶಿವಾನಿ ತ್ರಿವಿಕ್ರಮ್ ಮದುವೆ ಆಗುತ್ತೆ. ಶಿವಾನಿ ನಿನ್ನಿಂದ ಸಂಪೂರ್ಣವಾಗಿ ದೂರ ಹೊರಟೋಗ್ತಾಳೆ. ನಾನ್ ನಿನ್ಗೆ ಎಲ್ಲ ಸತ್ಯವನ್ನ ಹೇಳ್ತೀನಿ. ನೀನ್ ಆದಿಶೇಷ ಅಂತ ನಿನಗೆ ತಿಳಿಸ್ತೀನಿ. ನಿನ್ನ ನಾಗಲೋಕಕ್ಕೆ ಕರೆದೊಯ್ತೀನಿ. ನೀನು ನನ್ನವನಾಗ್ತೀಯ. ನಾವಿಬ್ರು ಒಂದಾಗ್ತೇವೆ. ನಾನು ನಾಗಲೋಕದ ಆಧಿಪತ್ಯವನ್ನು ಪಡ್ಕೊಳ್ತೀನಿ. ನಾಗಲೋಕದ ಮಹಾರಾಣಿ ಆಗ್ತೀನಿ. ವಿಕ್ರಮ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನನ್ನನ್ನ? ಬನ್ನಿ ಹೇಳ್ತೀನಿ. ಶಿವಾನಿ ಅವರ ನಮ್ಮ ಮದುವೆ ತಯಾರೆಲ್ಲ ಹೇಗೆ ನಡೀತಿದೆ ನೋಡಿ. ಈ ಡಿಸೈನ್ಸ್ ಎಲ್ಲ ನಾನೇ ಕೊಟ್ಟಿದ್ದೆ ಇವ್ರಿಗೆ. ಚೆನ್ನಾಗಿದೆ ಅಲ್ವಾ? ಶಿವಾನಿ ಅವರೇ, ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅದನ್ನ ಹೇಳ್ಕೊಳಕ್ ಪದಗಳೇ ಸಿಗ್ತಾ ಇಲ್ಲ. ಐ ಆಮ್ ಸೋ ಹ್ಯಾಪಿ. ಶಿವಾನಿ ಅವರೇ, ಯು ನೋ ವಾಟ್, ಇನ್ ಸ್ವಲ್ಪ ಹೊತ್ತಲ್ಲಿ ನಾನು ನಿಮ್ಗೆ ತಾಳಿ ಕಟ್ತೀನಿ. ಇಬ್ಬರು ಲವರ್ಸ್ ಇಂದ ಹಸ್ಬೆಂಡ್ ಅಂಡ್ ವೈಫ್ ಆಗ್ತೀವಿ. ಶಿವಾನಿ ಅವರೇ, ನಮ್ಮ ಮದುವೆನ ಯಾರು ತಡೆಯಕ್ಕಾಗಲ್ಲ. ಐ ನೋ ಎಂಗೇಜ್ಮೆಂಟು ಯಾವುದೋ ಕಾರಣದಿಂದ ಕ್ಯಾನ್ಸಲ್ ಆಯ್ತು. ಮದುವೆ ವಿಷಯ ಕೂಡ ಲ್ಯಾಗ್ ಆಗ್ತಾನೆ ಬಂತು. ಆದ್ರೆ ಈಗ ಎವ್ರಿಥಿಂಗ್ ಇಸ್ ಸೆಟ್. ನಮ್ಮ ಮದ್ವೆನ ಯಾರು ನಿಲ್ಸಕ್ಕಾಗಲ್ಲ. ಇನ್ ಸ್ವಲ್ಪ ಹೊತ್ನಲ್ಲೇ ನಾವಿಬ್ರು ಸಪ್ತಪದಿ ತುಳಿತಾ ಇರ್ತೀವಿ. शिवं शिवं भवहरं हरं शिवं शिवं भवहरं हरं शिवं शिवं भवहरं हरं शिवं शिवं भवहरं हरं
ನೀನು ನಾಗದ್ರೂಪ ಪಡ್ಕೊಂಡಿದ್ಯಾ? ನಿನ್ನಲ್ಲಿ ಈ ಶಕ್ತಿ ಬರೋದಕ್ಕೆ ಹೇಗ್ ಸಾಧ್ಯ? ಇನ್ನು ನಿನ್ನ ಆಟ ನನ್ನ ಮುಂದೆ ನಡೆಯೋದಿಲ್ಲ. ನೀನು ನನ್ನ ಪ್ರಿಯತಮೆಯ ರೂಪದಲ್ಲಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ ಮೇಲೆ ಕೈ ಮಾಡೋದಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ನಿನಗೆ ನೋವು ಕೊಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಹೇಳು, ನೀನ್ ಯಾರು? ನಿನ್ನ ನಿಜ ರೂಪ ತೋರ್ಸು. ಇಲ್ಲ, ನನ್ನ ನಿಜ ರೂಪನ ನಿನ್ಗೆ ಯಾವುದೇ ಕಾರಣಕ್ಕೂ ತೋರ್ಸೋದಿಲ್ಲ. ನಿನ್ನ ಪಾಲಿಗೆ ನಾನೇ ಶಿವಾನಿ. ಏಯ್, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ನೀನ್ ಏನೇ ಕೇಳ್ಕೊಂಡ್ರು ಅಷ್ಟೇ, ನಾನ್ ಯಾರು ಅಂತ ಮಾತ್ರ ಹೇಳೋದಿಲ್ಲ. ಹೇಳಲ್ವಾ? ನಿಜವಾಗ್ಲೂ ಹೇಳಲ್ವಾ? ಇಲ್ಲ, ಹೇಳಲ್ಲ. ಶಿವಾನಿ ಅವರೇ, ನೀವು ಹ್ಯಾಪಿನಾ? ನೀವು ಈ ದಿನಕ್ಕೆ ಕಾಯ್ತಾ ಇದ್ರಿ ಅಲ್ವಾ? ನನಗ್ ಗೊತ್ತು ನೀವು ನನ್ನನ್ನು ಎಷ್ಟು ಇಷ್ಟಪಡ್ತೀರಾ ಅಂತ. ನೀವು ನಿಜವಾಗ್ಲೂ ನನ್ನಷ್ಟೇ ಹ್ಯಾಪಿ ಆಗಿದ್ದೀರಾ ಅಲ್ವಾ? ಶಿವಾನಿ ಅವರೇ, ಯಾಕೇನು ಮಾತಾಡ್ತಿಲ್ಲ? ನಾನು ರೆಸಾರ್ಟ್ಗೆ ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಡಲ್ ಆಗಿದ್ದೀರಾ. ಮನೆಯವ್ರು ಕೇಳಿದಕ್ಕೂ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ನಾನು ಅವಾಗಲೇ ಕೇಳೋಣ ಅನ್ಕೊಂಡೆ, ಮನೆಯವ್ರು ಬಂದು ಕೇಳೋದು ಚೆನ್ನಾಗಿರಲ್ಲ ಅಂತ ಇವಾಗ ಕೇಳ್ತಾ ಇದ್ದೀನಿ. ಏನಾಯ್ತು ಅಂತ ಹೇಳಿ ಶಿವಾನಿ ಅವರೇ. ಏನಿಲ್ಲ. ನೋನು, ನೀವು ನಾರ್ಮಲ್ ಆಗಿಲ್ಲ. ನೀವು ಮನೆಯವ್ರ ಹತ್ರ ಏನೂ ಆಗಿಲ್ಲ ಅಂತೇಳಿ ಮುಚ್ಚಿಡ್ಬೋದು, ಆದ್ರೆ ನನ್ನ ಹತ್ರ ಮುಚ್ಚಿಡಕ್ ಹೋಗ್ಬೇಡಿ. ಏನಾಗಿದೆ ಅಂತ ಹೇಳಿ ಶಿವಾನಿ ಅವರೇ. ಸಮಥಿಂಗ್ ರಾಂಗ್? ತ್ರಿವಿಕ್ರಮ್, ಏನು ಆಗಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ. ಏನು ಆಗಿಲ್ಲ ಅಂದ್ರೆ ಯಾಕೆ ಹೀಗಿದ್ದೀರಾ? ನಿಮ್ ಮುಖದಲ್ಲಿ ಚಿಕ್ಕ ಸ್ಮೈಲ್ ಕೂಡ ಇಲ್ಲ. ಅವತ್ತು ಡ್ಯಾಡ್ ನಮ್ಮಿಬ್ಬರು ಮದುವೆ ಅಂತ ಹೇಳಿದಾಗ ಎಷ್ಟು ಖುಷಿ ಪಟ್ರಿ, ಆದ್ರೆ ಇವತ್ತು ಆ ಖುಷಿ ನಿಮ್ ಮುಖದಲ್ಲಿ ಕಾಣ್ತಾನೆ ಇಲ್ಲ. ಏನಾಯ್ತು ಶಿವಾನಿ ಅವರೇ? ಮಾತಾಡಿ. ಶಿವಾನಿ ಅವರೇ, ಯಾಕೇನು ಮಾತಾಡ್ತಿಲ್ಲ? ನಿಜ ಹೇಳಿ, ನಿಮ್ಗೆ ಮದುವೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದ್ರೆ ಇವತ್ತೇ ಕ್ಯಾನ್ಸಲ್ ಮಾಡಿಸ್ತೀನಿ. ತ್ರಿವಿಕ್ರಮ್, ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ? ಮತ್ತಿನ್ನೇನ್ ಶಿವಾನಿ ಅವರೇ, ನನ್ನ ಮಾತು ನೀವು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ನಾನು ಏನಂದ್ರೆ ತಿಳ್ಕೋಬೇಕು. ನೀವ್ ಯಾವಾಗ್ಲೂ ಬೇಡ ಅಂತ ಹೇಳಿದ್ರಿ ಮದ್ವೆನಾ? ತ್ರಿವಿಕ್ರಮ್, ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ನಮ್ ಮದ್ವೆ ಆಗ್ಬೇಕು ತ್ರಿವಿಕ್ರಮ್. ನಮ್ಮಿಬ್ರ ಪ್ರೀತಿ ಒಂದಾಗ್ಬೇಕು, ಅದೇ ನನ್ ಕನ್ಸು. ನೀವಿಲ್ಲ ಅನ್ಬೇಡಿ. ಐ ಆಮ್ ಜಸ್ಟ್ ಕಿಡಿಂಗ್. ಡೋಂಟ್ ವರಿ, ಮದ್ವೆನ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡಲ್ಲ. ತ್ರಿವಿಕ್ರಮ್, ಇದೆಲ್ಲ ನಿಮ್ಗೆ ತಮಾಷೆ ಆಗಿರ್ಬೋದು, ಆದ್ರೆ ನನ್ಗಲ್ಲ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಹೀಗೆಲ್ಲ ಮಾತಾಡ್ಬೇಡಿ. ಐ ಆಮ್ ರಿಯಲಿ ಸಾರಿ. ನಾನ್ ಹೀಗೆ ಮಾತಾಡಬಾರ್ದು ಅಂದ್ರೆ ನೀವೀಗ ಸಪ್ಪಗಿರ್ಬಾರ್ದು, ಖುಷಿಯಾಗಿ ನಗ್ನಾಗ್ತಾ ಇರ್ಬೇಕು. ಕಮ್ ಆನ್, ಗಿವ್ ಮಿ ಅ ಸ್ಮೈಲ್. ಯಾರು ನೀನು? ನನ್ನ ಇಲ್ಲಿ ಯಾಕೆ ಕರ್ಕೊಂಬಂದೆ? ನಾನು ಕರ್ಕೊಂಬರಕ್ ಯಾರು ಹೇಳಿದ್ರು ನಿಂಗೆ? ಮಾತಾಡು. ನಿನ್ ಕತೆ ಇನ್ ಮುಗೀತು. ತ್ರಿಶೂಲ್, ದಯವಿಟ್ಟು ತ್ರಿಶೂಲ್, ನನ್ನ ಬಿಟ್ಟು ದೂರ ಹೋಗ್ಬೇಡ. ಇವತ್ತು ಒಂದೇ ಒಂದಿನ ನನ್ನ ಜೊತೆಗಿದ್ಬಿಡು. ನಾನು ಇನ್ ಹೇಳ್ದಾಗೆಲ್ಲ ಕೇಳ್ತೀನಿ. ಒಂಚೂರು ನೋವು ಮಾಡಲ್ಲ, ನಾನು ಬೇಜಾರು ಮಾಡಲ್ಲ. ದಯವಿಟ್ಟು ನನ್ನ ಮಾತು ಕೇಳು ತ್ರಿಶೂಲ್. ಇಲ್ಲ, ಯಾವುದೇ ಕಾರಣಕ್ಕೂ ನಾನಲ್ಲಿ ಇರೋದಿಲ್ಲ. ಇರಲ್ಲ ಅಂದ್ರೆ ನನಗೆ ಎದುರು ಮಾತಾಡ್ಬೇಡ. ನೀನ್ ಇಲ್ಲಿಂದ ಹೋಗ್ಬೇಡ. ನಿನಗೀಗಾಗ್ಲೇ ಆಗಿದ್ ಸಾಲ್ದ? ಇನ್ನೂ ರೋಷ ಉಳ್ಕೊಂಡಿದ್ಯಾ ನಿನ್ನಲ್ಲಿ? ಇಲ್ಲ ಇಲ್ಲ ತ್ರಿಶೂಲ್, ನಿನ್ ದಮ್ಮಯ್ಯ ಅಂತೀನಿ. ನನ್ನ ಬಿಟ್ಟು ಹೋಗ್ಬೇಡ. ನನ್ನ ನಡು ನೀರಲ್ಲಿ ನನ್ನ ಕೈ ಬಿಟ್ಟು ಹೋಗ್ಬೇಡ ತ್ರಿಶೂಲ್, ದಯವಿಟ್ಟು. ನಾನಿಲ್ಲೇ ಇದ್ರೆ ನನ್ನ ಪ್ರೀತಿ ನನ್ನಿಂದ ದೂರ ಆಗತ್ತೆ.
ಪ್ರೀತಿ 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 ನಿನಗೆ ನಿನ್ನ ಪ್ರೀತಿನ ಮುಖ್ಯನಾ? ತ್ರಿಶೂಲ್, ಶಿವಾನಿನ ಮರ್ತ್ಬಿಡು ತ್ರಿಶೂಲ್. ನನ್ನ ಒಕ್ಕೋ. ನಾನು ನಿನ್ ಹೇಳ್ದಂಗೆಲ್ಲ ಕೇಳ್ತೀನಿ. ನಿಂದಮ್ಮಯ್ಯ ಅಂತೀನಿ ತ್ರಿಶೂಲ್. ನನ್ನ ದೂರ ಮಾಡ್ಬೇಡ ದಯವಿಟ್ಟು. ನಿನಗೆ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಬಿಟ್ಬಿಡು ನನ್ನ. ತ್ರಿಶೂಲ್ ಹೋಗ್ಬೇಡ ತ್ರಿಶೂಲ್. ತ್ರಿಶೂಲ್ ದಯವಿಟ್ಟು ದೂರ ಹೋಗ್ಬೇಡ. ನಿಂದಮ್ಮಯ್ಯ ಅಂತೀನಿ ತ್ರಿಶೂಲ್. ತ್ರಿಶೂಲ್ ನನ್ನ ಬಿಟ್ಟು ಹೋಗ್ಬೇಡ. ತ್ರಿಶೂಲ್ ನಿಂತ್ಕೋ. ತ್ರಿಶೂಲ್ ತ್ರಿಶೂಲ್ ನಿಂತ್ಕೋ. ತ್ರಿಶೂಲ್ ಶಿವನೇ, ಇದು ಅರಿಶಿನ ಶಾಸ್ತ್ರದ ಬಟ್ಟೆ ಹಾಕೊಂಡು ರೆಡಿ ಆಗಿರು. ಶಾಸ್ತ್ರ ಸಿದ್ಧತೆ ಎಲ್ಲ ನಡೀತಾ ಇದೆ. ನೀನ್ ಬಂದ ತಕ್ಷಣ ಶಾಸ್ತ್ರ ಶುರು ಆಗ್ಬಿಡುತ್ತೆ. ಬೇಗ ಬಂದ್ಬಿಡು. ಇಡಮ್ಮ. ಶಿವನೇ, ಶಿವನೇ, ಹಾ ಏನಾಯ್ತಮ್ಮ? ಅಲ್ಲಮ್ಮ, ನಾನು ಆಗ್ಲಿಂದಲೂ ಮಾತಾಡ್ತಾನೆ ಇದ್ದೀನಿ. ನಿನ್ ಯೋಚನೆಲೇ ಕಳೆದೋಗ್ಬಿಟ್ಟಿದೆಯಲ್ಲ. ಏನ್ ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ಸುಳ್ಳು ಹೇಳ್ಬೇಡ. ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡೆ. ಹಾಗಾದ್ರೆ ನಾನು ಏನ್ ಹೇಳ್ದೆ ಹೇಳು? ಯಾಕಮ್ಮ ಶಿವಾನಿ, ಏನಾದ್ರೂ ಬೇಜಾರಾ? ಹಾಗೇನಿಲ್ಲ ಅಜ್ಜಿ. ನಿನ್ ನಾಲ್ಗೆ ಇಲ್ಲ ಅಂತ ಹೇಳ್ತಾ ಇದೆ. ಆದ್ರೆ ನಿನ್ ಮುಖ ನಿನ್ ಬೇಜಾರು ಏನು ಅನ್ನೋದನ್ನ ತೋರಿಸ್ತಾ ಇದೆ. ಮದುವೆ ದಿನ ಬಂದೇ ಬಿಡ್ತು ಅನ್ನೋ ಕಸವಿಸಿನ ನೋಡು. ಮದುವೆ ಆಗೋ ಪ್ರತಿ ಹೆಣ್ಣಿಗೂ ಹೀಗಾಗೋದು ಸಹಜ. ಅದಕ್ಕೆ ಕಾರಣನೂ ಇರುತ್ತೆ. ಮುಂದಿನ ಜೀವನಕ್ಕೆ ಒಬ್ಬ ಜೊತೆಯಾಗಿ ಸಿಗ್ತಾನಲ್ಲ ಅನ್ನೋ ಖುಷಿ. ಇನ್ನೊಂದೆಡೆ ಒಂದು ಮನೆಯಿಂದ ಇನ್ನೊಂದ್ ಮನೆಗೆ ಹೋಗ್ತೀನಲ್ಲ ಅನ್ನೋ ತವಕ. ಇಷ್ಟ ದಿನ ತವ್ರ ಮನೇಲಿದ್ದೆ, ಈಗ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮುಂಚಿನ ಹಾಗೆ ಇರಕ್ಕಾಗುತ್ತೋ ಇಲ್ವೋ ಅನ್ನೋ ಗೊಂದಲ. ಇಷ್ಟು ದಿನ ನನ್ನ ತಪ್ಪನ್ನು ತಿದ್ದೋ ತಂದೆ ತಾಯಿಗಳಿದ್ರು, ಇನ್ನು ಮುಂದೆ ಇರ್ತಾರೋ ಇಲ್ವೋ ಎನ್ನೋ ಆತಂಕ. ಒಂದು ಚಿಕ್ಕ ತಪ್ಪು ಕೂಡ ದೊಡ್ಡದಾಗಿ ಕಾಣುತ್ತೆ ಅಂತ ಮದುವೆ ಹೆಣ್ಣಿನ ತಲೆಯಲ್ಲಿ ಹೀಗೆ ನೂರಾರು ಸಮಸ್ಯೆಗಳು ಇರುತ್ತಮ್ಮ. ಶಿವಾನಿ, ನಿನ್ ತಲೆಯಲ್ಲಿ ಏನೇನೋ ಯೋಚನೆ ಬರಬಹುದು. ಆದ್ರೆ ಅದನ್ನ ಯಾವುದೋ ಮನ್ಸಿಗೆ ಹಚ್ಕೋಬೇಡ. ನೀನು ಪ್ರೀತಿಸಿದ ಸಂಗಾತಿ ನಿನಗ್ ಸಿಗ್ತಾ ಇದ್ದಾನೆ. ನೀನು ಪ್ರೀತಿ ಮಾಡಿದವನೇ ನಿನಗ್ ಸಿಗ್ತಾ ಇದ್ದಾನೆ. ಒಟ್ಟು ಕುಟುಂಬದ ಸಾಂಗತ್ಯ. ಇನ್ನ ಪ್ರತಿ ಹೆಜ್ಜೆಯಲ್ಲೂ ನಾವೆಲ್ಲ ಇದೀವಿ ಅಂದ್ಮೇಲೆ ಇನ್ನೇನ್ ಬೇಕಮ್ಮ ನಿನಗೆ? ಶಿವಾನಿ, ನಿನಗೆ ಹೇಳ್ತಾ ಇರೋದು. ಯೋಚನೆನೆಲ್ಲ ಬಿಟ್ಟು ಮೊದಲು ಅರಿಶಿನ ಶಾಸ್ತ್ರಕ್ಕೆ ರೆಡಿ ಆಗು. ರೆಡಿ ಆಗ್ತೀಯಲ್ಲ? ಹಾ ಆಗ್ತೀನಿ. ಏನಮ್ಮ ನೀನು ಮದುವೆ ಹೆಣ್ಣು, ನೀನು ಹೇಗಿರ್ಬೇಕು ಗೊತ್ತಾ? ನೋಡೋದ್ರ ದೃಷ್ಟಿಯೆಲ್ಲ ನಿನ್ ಮೇಲೆ ಇರ್ಬೇಕು. ನಿನಗೆ ದೃಷ್ಟಿ ತಾಗ್ಬೇಕು. ಎಲ್ಲಿ ನಗು ನಗು ನೋಡೋಣ. ನನ್ ದೃಷ್ಟಿನೇ ತಾಗುತ್ತೆ. ಬಲ್ಲ
ಬೇಗ ರೆಡಿ ಆಗ್ಬಿಡು. ನನ್ಗೇನಾಯ್ತು? ಇಷ್ಟೊತ್ತು ಇಲ್ಲಿ ಏನ್ ನಡೀತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅವಳಲ್ಲಿ ನಾನಿಲ್ಲಿ ಇನ್ನು ಒಂದ್ ಕ್ಷಣನೂ ಇರಬಾರ್ದು. ಇದೇನಪ್ಪ ಇದು? ಸಮುದ್ರನೇ ಅಡ್ಡ ನಿಂತ್ಬಿಟ್ಟಿದೆ. ನಾನಿಲ್ಲಿಂದ ಹೇಗೆ ಹೋಗೋದು? ಯಾಕೆ ಹೀಗೆಲ್ಲ ಆಗ್ತದೆ? ನಾನಿಲ್ಲಿಂದ ಹೋಗ್ಬಾರ್ದು ಅಂತ ಅವಳ ಈ ತರ ಎಲ್ಲ ಮಾಡ್ತಾಳ? ಅದಕ್ಕೋಸ್ಕರ ಸಮುದ್ರ ಈ ತರ ಅಡ್ಡ ಬರ್ತಾ ಇದ್ಯಾ? ನಾನು ಹೋಗ್ಬಾರ್ದಾ? ನಾನು ಏನ್ ಮಾಡ್ಲಿ ಇವಾಗ? ಇಲ್ಲ, ನಾನಿಲ್ಲೇ ಇದ್ರೆ ಅವಳು ನನ್ನ ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಇಲ್ಲಿಂದ ಹೋಗ್ಬೇಕು. ಯಾಕೆ ಹೀಗಾಗ್ತಿದೆ ನನಗೆ? ಕಣ್ಮುಂದೆ ಮದುವೆ ಇದ್ರು ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಏನೋ ಒಂಥರ ಒತ್ತಾಟ. ಏನಾಗ್ತದೆ? ನಾನು ಇಷ್ಟು ವರ್ಷಗಳ ಕಾಲ ಈ ಕ್ಷಣಕ್ಕಾಗೆ ಕಾದಿದ್ದು, ಭೂಲೋಕಕ್ಕೆ ಬಂದಿದ್ದು, 23 ವರ್ಷಗಳು ನಾನು ಇದಕ್ಕಾಗೆ ಪರದಾಡಿದ್ದು, ಕಷ್ಟಪಟ್ಟಿದ್ದು, ನೋವು ತಿಂದಿದ್ದು. ಒಂದು ಜನ್ಮ ಕಳೆದು ಇನ್ನೊಂದು ಜನ್ಮ ಪಡೆದ್ರು ನನ್ನ ಆದಿಶೇಷ ನನಗೆ ಸಿಗ್ತಾ ಇದ್ದಾನೆ. ನಿಮ್ಮ ಪ್ರೀತಿ ಒಂದಾಗಿ ವಿವಾಹ ಅನ್ನೋ ಬಂದ ಅದನ್ನ ಸುತ್ತಕೊಳ್ತಾ ಇದೆ. ನಾನಿದನ್ನ ಸಂಭ್ರಮಿಸ್ಬೇಕು. ಒಂದು ಜನ್ಮದಲ್ಲಿ ಪ್ರೀತಿ ಅನ್ನೋದು ಸಿಗೋದಿಲ್ಲ, ಅಂಥದ್ರಲ್ಲಿ ನನಗೆ 2 ಜನ್ಮದಲ್ಲಿ ಒಬ್ಬನ ಪ್ರೀತಿ ಸಿಗ್ತಾ ಇದೆ. ಆ ಪರಮೇಶ್ವರ ನನಗೆ ಅವಕಾಶನ ಕರುಣಿಸ್ಕೊಟ್ಟಿದ್ದಾನೆ. ನಾನು ಅದನ್ನ ಅನುಭವಿಸ್ಬೇಕು. ಆದ್ರೆ ನಾನು ಅದ್ಯಾವ್ದನ್ನು ಮಾಡ್ತಿಲ್ಲ. ಯಾಕೆ? ಅಜ್ಜಿ ಹೇಳ್ದಾಗ ನನ್ನ ತಲೆಯಲ್ಲಿ ಬೇರೆ ಏನೋ ವಿಷಯ ಕಾಡ್ತಾ ಇದೆಯಾ? ತವ್ರ ಮನೆಯಿಂದ ಗಂಡನ ಮನೆ ಸೇರೋ ಒತ್ತಾಟ ನನಗೆ ಹೇಗೆ ಬರೋಕ್ ಸಾಧ್ಯ? ಮನುಷ್ಯರಿಗೆ ಇರೋ ಯೋಚನೆಗಳು, ಭಾವನೆಗಳು ನಾಗಗಳಿಗೆ ಬರೋಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ನನ್ನ ಕಾಡ್ತಿರೋ ವಿಷಯ ಯಾವ್ದಿರ್ಬೋದು? ಏನಿರ್ಬೋದು? ಇಲ್ಲ, ನಾನು ಇಲ್ಲ ಸಲದನ್ನೆಲ್ಲ ಯೋಚನೆ ಮಾಡಿ ಮನ್ಸನ್ನ ಕೆಡಿಸ್ಕೊಳ್ತಾ ಇದ್ದೀನಿ ಅನ್ಸತ್ತೆ. ಎಲ್ಲದನ್ನು ಪಕ್ಕಕ್ಕಿಟ್ಟು ನನ್ನ ಆದಿಶೇಷನ ಸೇರೋ ಕ್ಷಣನ ನಾನು ಅನುಭವಿಸ್ಬೇಕು, ಸಂಭ್ರಮಿಸ್ಬೇಕು. ಹಾಗೆ ಮಾಡ್ತೇನೆ. ಅಯ್ಯೋ, ಇಲ್ಲಿಂದ ಹೋಗೋದಕ್ಕೆ ಬೇರೆ ಯಾವ್ದು ದಾರಿನೇ ಇಲ್ವಾ? ಸಮುದ್ರ ದಾಟ್ಕೊಂಡೇ ಹೋಗ್ಬೇಕಾ? ಹೇಳಿ ಕೇಳಿ ಮೊದಲೇ ದ್ವೀಪ, ಸಮುದ್ರ ದಾರಿ ಬಿಟ್ರೆ ಬೇರೆ ಯಾವ್ದು ದಾರಿ ಇರಕ್ ಸಾಧ್ಯನೇ ಇಲ್ಲ. ಓ, ಏನ್ ಮಾಡ್ಲಿ ನಾನು? ಹೇಗೋಗ್ಲಿ ಇಲ್ಲಿಂದ? ದೇವ್ರ ವಿಗ್ರಹ, ನನಗೀಗ ದೇವರ ದಿಕ್ಕು ಅನ್ಸತ್ತೆ. ದೇವ್ರೆ, ನಾನಿಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ವಿಚಿತ್ರವಾಗಿ ಹಾವಿನ ತರ ಇರೋ ಹುಡುಗಿ ನನ್ನನ್ನ ಶಿವಾನಿ ರೂಪದಲ್ಲಿ ಯಾಮಾರ್ಸಿ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾಳೆ. ನಾನಿಲ್ಲಿಂದ ಆಚೆ ಹೋಗಕ್ಕೆ ಆಗ್ತಾ ಇಲ್ಲ. ಬೇರೆ ನಾನು ಶಿವಾನಿನ ತುಂಬಾ ಪ್ರೀತಿಸ್ತೀನಿ. ಅವಳೇ ನನ್ನ ಸರ್ವಸ್ವ. ನಾನಿಲ್ಲಿಂದ ಹೋಗ್ಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಅವಳು ಮದುವೆ ಆಗೋಗತ್ತೆ. ನಾನು ಯಾವತ್ತೂ ಅವಳನ್ನ ಪಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅವಳು ನನಗೆ ಯಾವತ್ತೂ ಸಿಗೋದೇ ಇಲ್ಲ. ನನಗಿಲ್ಲಿಂದ ಹೋಗೋದಕ್ಕೆ ದಾರಿನೇ ಗೊತ್ತಾಗ್ತಾ ಇಲ್ಲ. ಹೋಗೋಣ ಪ್ರಯತ್ನ ಪಟ್ರೆ ಸಮುದ್ರದ ಅಲೆಗಳು ನನ್ನ ತಡೀತಾ ಇದೆ.
ದೇವ್ರೆ ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನಗೆ ದಿಕ್ಕು ತೋರಿಸು. ನನ್ ಶಿವಾನಿ ನನಗೆ ಸಿಗೋ ಹಾಗೆ ಮಾಡು, ಅವಳು ನನ್ನಿಂದ ದೂರ ಮಾಡಬೇಡ ದೇವ್ರೆ. ನನಗೆ ಇಲ್ಲಿಂದ ಹೋಗೋದಕ್ಕೆ ದಾರಿ ತೋರಿಸು ಪ್ಲೀಸ್ ದೇವ್ರೆ.